ಭಾರತ ತಂಡಕ್ಕೆ ಸೋಲಿಸಲು ಸಜ್ಜಾಗಿದ್ದಾನೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್. ಟೀಂ ಇಂಡಿಯಾಗೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ಈಗ 2024ರ T20 ವಿಶ್ವಕಪ್ನಲ್ಲಿ ಅಮೆರಿಕ ತಂಡಕ್ಕೆ ನಾಯಕ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ 2024ರ T20 ವಿಶ್ವಕಪ್ ಬರುತ್ತಿದೆ. ಈಗಾಗಲೇ ಟೀಂ ಇಂಡಿಯಾ ಈ ಬಾರಿಯ ವಿಶ್ವಕಪ್ಗಾಗಿ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದೆ. ಕಳೆದ 11 ವರ್ಷಗಳಿಂದ ಯಾವುದೇ ICC ಟ್ರೋಫಿ ಗೆಲ್ಲದ ಭಾರತ ತಂಡ ಈ ಬಾರಿಯಾದರೂ ವಿಶ್ವಕಪ್ ಗೆದ್ದು ಬೀಗಲು ನಾನಾ ರೀತಿಯಿಂದ ಪ್ರಯತ್ನ ನಡೆಸುತ್ತಿದೆ. ಆದರೆ ಇದರ ನಡುವೆ ಈಗ ಇನ್ನೊಂದು ದೊಡ್ಡ ಶಾಕಿಂಗ್ ಸುದ್ದಿ ಹೊರಬೀಳುತ್ತಿದ್ದು, ಭಾರತ ತಂಡಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ಈಗ ಅಮೆರಿಕ ತಂಡಕ್ಕೆ ನಾಯಕತ್ವವನ್ನು ವಹಿಸಿ ಭಾರತ ತಂಡವನ್ನು ಸೋಲಿಸಲು ಸಜ್ಜಾಗಿದ್ದಾನೆ. ಹೌದು ಸ್ನೇಹಿತರೆ, 2024ರ ವಿಶ್ವಕಪ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಟೀಂ ಇಂಡಿಯಾ ಕೂಡ ಕಳೆದ ಕೆಲ ದಿನಗಳಿಂದ T20 ಕ್ರಿಕೆಟ್ನತ್ತ ಹೆಚ್ಚಿನ ಗಮನವನ್ನು ಹರಿಸಿದ್ದು, ಅಫ್ಘಾನಿಸ್ತಾನ್, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾದಂತಹ ಬಲಿಷ್ಠ T20 ತಂಡಗಳನ್ನು ಸೋಲಿಸಿ ಭಾರತ ತಂಡ ತನ್ನ ತಯಾರಿಯನ್ನು ಭರ್ಜರಿಯಾಗಿ ಶುರು ಮಾಡಿಕೊಂಡಿದೆ. ಆದರೆ ಟೀಂ ಇಂಡಿಯಾಗೆ ವಿಶ್ವಕಪ್ ಗೆಲ್ಲಿಸಿಕೊಟ್ಟ ನಾಯಕ ಈಗ ಅಮೆರಿಕ ತಂಡದ ಪರ ನಾಯಕತ್ವವನ್ನು ಮಾಡಲು ಸಜ್ಜಾಗಿದ್ದು, ಭಾರತ ತಂಡಕ್ಕೆ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾನೆ. ಹೌದು ಸ್ನೇಹಿತರೆ, ಟೀಂ ಇಂಡಿಯಾಗೆ ಅಂಡರ್-19 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಉನ್ಮುಕ್ ಚಾಂದ್ ಅವರು ಈಗ ಅಮೆರಿಕ ತಂಡಕ್ಕೆ ನಾಯಕನಾಗಿ ಆಯ್ಕೆಯಾಗಿದ್ದು, ಬರುವಂತಹ T20 ವಿಶ್ವಕಪ್ ನಲ್ಲಿ ಅಮೆರಿಕ ಪರ ನಾಯಕತ್ವವನ್ನು ಕೂಡ ವಹಿಸಿಕೊಳ್ಳಲಿದ್ದಾರೆ. 2012ನೇ ಸಾಲಿನಲ್ಲಿ ಉನ್ಮುಕ್ ಚಾಂದ್ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಅಂಡರ್-19 ವಿಶ್ವಕಪ್ ಅನ್ನು ಭರ್ಜರಿಯಾಗಿ ಗೆದ್ದು ಬಿಗಿತ್ತು. ಟೀಂ ಇಂಡಿಯಾ ಈ ವಿಶ್ವಕಪ್ ಅನ್ನು ಗೆದ್ದು ಬಿಗಿದ್ದಾಗ ಉನ್ಮುಕ್ ಚಾಂದ್ ಅವರು ಭಾರತದ ಮುಂದಿನ ಸೂಪರ್ ಸ್ಟಾರ್ ಎಂದೇ ಭಾವಿಸಲಾಗುತ್ತಿತ್ತು. ಮತ್ತೆ ವಿರಾಟ್ ಕೊಹ್ಲಿಯಂತೆಯೇ ಅದ್ಭುತ ಬ್ಯಾಟಿಂಗ್ ಶೈಲಿ ಹೊಂದಿದ್ದ ಉನ್ಮುಕ್ ಚಾಂದ್ ಅವರು IPL ನಲ್ಲಿಯೂ ಕೂಡ ಅಷ್ಟೇ ವೇಗವಾಗಿ ಪ್ರವೇಶ ಪಡೆದಿದ್ದರು. ಆದರೆ ನಂತರದ ಕೆಲ ದಿನಗಳಲ್ಲಿ ಉನ್ಮುಕ್ ಚಾಂದ್ ಅವರು ಪೂರ್ತಿ ಪ್ರಮಾಣದಲ್ಲಿ ವಿಫಲರಾಗಿ IPL ಸೇರಿದಂತೆ ಎಲ್ಲಾ ಮಾದರಿ ಕ್ರಿಕೆಟ್ ನಿಂದಲೂ ಕೂಡ ಹೊರಬಿದ್ದಿದ್ದರು. ಒಳ್ಳೆಯ ಟ್ಯಾಲೆಂಟೆಡ್ ಆಟಗಾರನಾಗಿದ್ದ ಉನ್ಮುಕ್ ಚಾಂದ್ ಅವರಿಗೆ ನಂತರದ ದಿನಗಳಲ್ಲಿ ಯಾವುದೇ ಅವಕಾಶ ಕೂಡ ಸಿಕ್ಕಿರಲಿಲ್ಲ. ಇದರಿಂದ ಬೇಸತ್ತಿದ್ದ ಉನ್ಮುಕ್ ಚಾಂದ್ ಅವರು ಭಾರತ ತಂಡವನ್ನು ತೊರೆದು ಅಮೆರಿಕ ಪರ ಆಡಲು ನಿರ್ಧರಿಸಿದ್ದರು. 2021ರಲ್ಲಿ ಅಮೆರಿಕ ತಂಡಕ್ಕೆ ಸೇರಿಕೊಂಡಿದ್ದ ಉನ್ಮುಕ್ ಚಾಂದ್ ಅವರಿಗೆ ಅಲ್ಲಿನ ಕೆಲ ನಿರ್ಬಂಧನೆಗಳ ಕಾರಣದಿಂದ ಅಮೆರಿಕ ತಂಡಕ್ಕೆ ಆಡಲು ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಈಗ ಉನ್ಮುಕ್ ಚಾಂದ್ ಅವರಿಗೆ ಅಮೆರಿಕ ಪರ ಆಡಲು ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಬರುವಂತಹ T20 ವಿಶ್ವಕಪ್ ನಲ್ಲಿ ಉನ್ಮುಕ್ ಚಾಂದ್ ಅವರು ಅಮೆರಿಕ ಪರ ನಾಯಕತ್ವವನ್ನು ವಹಿಸಿಕೊಳ್ಳಲಿದ್ದಾರೆ. ಇದರ ಬಗ್ಗೆ ಮಾತನಾಡಿರುವ ಉನ್ಮುಕ್ ಚಾಂದ್ ಅವರು, ನನ್ನ ಮುಂದಿನ ಗುರಿ ಭಾರತ ತಂಡವನ್ನು ಸೋಲಿಸುವುದು ಮತ್ತೆ ಅಮೆರಿಕ ತಂಡಕ್ಕೆ ವಿಶ್ವಕಪ್ ಗೆಲ್ಲಿಸಿಕೊಡುವುದು. ನಾನು ನನ್ನ ಪ್ರತಿಭೆಯನ್ನು ವಿಶ್ವ ಕ್ರಿಕೆಟ್ಗೆ ತೋರಲು ಬಯಸುತ್ತಿದ್ದೇನೆ. ಇಲ್ಲಿ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಬರುವಂತಹ T20 ವಿಶ್ವಕಪ್ ನಲ್ಲಿ ನಾನು ನನ್ನ ಪ್ರತಿಭೆಯನ್ನು ವಿಶ್ವ ಕ್ರಿಕೆಟ್ಗೆ ತೋರಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಟಗಾರನಾಗಿ ಬೆಳೆಯಲಿದ್ದೇನೆ. ಯಾವುದೇ ತಂಡಕ್ಕೆ ಸೇರಿಕೊಂಡಾಗ ಆ ತಂಡದ ಪರ ನಿಷ್ಠೆಯಿಂದ ಆಡುವುದು ಕರ್ತವ್ಯವಾಗಿರುತ್ತದೆ. ನಾನು ಕೂಡ ಅದನ್ನೇ ಮಾಡಲಿದ್ದೇನೆ ಎಂದು ಉನ್ಮುಕ್ ಚಾಂದ್ ಅವರು ಮೀಡಿಯಾದೊಂದಿಗೆ ಮಾತನಾಡಿದ್ದಾರೆ. ಸದ್ಯ ಬರುವಂತಹ ವಿಶ್ವಕಪ್ಗಾಗಿ ಉನ್ಮುಕ್ ಚಾಂದ್ ಅವರು ಭರ್ಜರಿ ತಯಾರಿಯಲ್ಲಿ ನಿರತರಾಗಿದ್ದು, T20 ವಿಶ್ವಕಪ್ ನಲ್ಲಿ ಭಾರತದ ವಿರುದ್ಧ ಯಾವ ರೀತಿ ಪ್ರದರ್ಶನ ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.